ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ಯಾವ ರೀತಿ ಇತ್ತು ಟ್ರೇಡು, ಅದೇ ರೀತಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದ್ರೆ ನಿಫ್ಟಿ 50ನಲ್ಲಿ ಟಾಟಾ ಮೋಟರ್ಸ್ 1.58% ಬಂದಿದೆ. NTPCನಲ್ಲೂ ಕೂಡ ಕ್ಲೋಸ್ ಫೈಟ್ ಇದೆ 1.56%. ಟಾಪ್ ಲೂಸರ್ ಯಾವುದು? ಡಿವಿ ಸ್ಲ್ಯಾಬ್ಸ್ 2 ದಿನದಿಂದ ಟಾಪ್ ಗೇನರ್, ನಿನ್ನೆ ಮೊನ್ನೆ. ಇವತ್ತು ಟಾಪ್ ಲೂಸರ್ ನೋಡಿ ಹೆಂಗಿದೆ, ಒಂದ್ಸಲ ಮೇಲೆ ಒಂದ್ಸಲ ಕೆಳಗೆ, ಹಾವು ಎಣಿ ಆಟ ಇದೆ ಸ್ಟಾಕ್ ಮಾರ್ಕೆಟ್. ನೋಡ್ತಾ ಹೋಗೋಣ ಯಾವ ರೀತಿ ಆಗಿತ್ತು ಅಂತ. ಸೊ ನಿಫ್ಟಿನಲ್ಲಿ ಇವತ್ತು ಓವರ್ ಆಲ್ ನೋಡೋದಾದ್ರೆ ನೋಡಿ, ನಿನ್ನೆಯಿಂದ ನಾನು ನಿಮ್ಗೆ ಹೇಳಿದ್ದೀನಿ, ಮೊನ್ನೆಯಿಂದನೂ ಹೇಳ್ತಾ ಇದ್ದೀನಿ, ಈ ಝೋನ್ ಏನಿದೆ ಈ ಝೋನ್ ಬಿಟ್ಟು ಹೋಗೋ ತನಕ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿ. ಒಂದು ದಿನದಲ್ಲಿ ಏನು ಮೂಮೆಂಟ್ ಬಂದಿದೆ, ಇಲ್ಲಿ ಒಂದು ಹಾಲ್ಟ್ ಆಗುವಂಥದ್ದು ಖಂಡಿತವಾಗ್ಲೂ ಆಗಬೇಕಾಗಿತ್ತು. ನಿಫ್ಟಿ ಅದೇನಿತ್ತು ಆ ಮಟ್ಟ ತನಕ ಡೆಲಿವರ್ ಮಾಡಿಕೊಟ್ಟಿದೆ. ಇಲ್ಲಿ ಏನಾದರೂ ಈ ಲೆವೆಲ್ನ ಬ್ರೇಕ್ ಆಯಿತು ಅಂದರೆ 17,570ನ ಬ್ರೇಕ್ ಆಯಿತು ಅಂದರೆ 17,470, 17,500 ನಿಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ನಿಫ್ಟಿನಲ್ಲಿ. ಇದು ಒನ್ ಲೈನರ್. ಅದೇ ರೀತಿ ಏನಾದರೂ ಮತ್ತೆ ಈ ಝೋನಲ್ಲಿ ಮೇಲ್ಗಡೆ ಹೊರಟೋಗ್ತಾ ಇತ್ತು ಅಂದರೆ ಮತ್ತೆ 17,812 ಈ ಝೋನ್ ಏನಿದೆ ಇಲ್ಲಿ ತನಕ ನೀವು ಟ್ರೈ ಮಾಡ್ತಾ ಹೋಗ್ಬೋದು. 17,900 ಕನ್ವಿನ್ಸ್ ಬ್ರೇಕ್ ಆಗೋ ತನಕ ನಾವು 18,000 ಹೋಗೋಕ್ಕಾಗಲ್ಲ. ಸೊ ಇದು ಇವಾಗ ಕ್ಲೀನಾಗಿ ಒಂದು ರೇಂಜ್ ಆಗಿದೆ. ನಿಫ್ಟಿ ಕೆಳಗಡೆ ಝೋನಲ್ಲೇ ಇರೋದ್ರಿಂದ ನಾಳೆ ಏನಾದ್ರು ಈ ಝೋನನ್ನು ಬಿಟ್ಟು ನಮಗೆ ಹೊರಗಡೆ ಬಂತು ಅಂತಂದರೆ ನಿಮಗೆ 17,500, 470 ಈ ಲೆವೆಲೆಲ್ಲ ನೋಡಲಿಕ್ಕೆ ಸಿಗುತ್ತೆ. ಸೊ ಇವತ್ತು ತುಂಬ ಸೆಟಲ್ ಆಗಿತ್ತು. ನೀವು ದಿನ ನೋಡ್ತಾ ಬರೋದಾದರೆ ಇಲ್ಲಿ ಇಷ್ಟು ದೊಡ್ಡದಾಯಿತು, ಓಪನ್ ಇಲ್ಲಾಗಿ ಇಲ್ಲಿ ಕ್ಲೋಸ್ ಆಯಿತು, ನೆಕ್ಸ್ಟ್ ದಿನ ಓಪನ್ ಇಲ್ಲಾಗಿ ಇನ್ನೂ ಸಣ್ಣ ರೇಂಜಲ್ಲಿ ಕ್ಲೋಸ್ ಆಯಿತು, ಓಪನ್ ಇಲ್ಲಾಗಿ ಇನ್ನೂ ಸಣ್ಣ ಕ್ಲೋಸ್ ಆಯಿತು, ಇವತ್ತು ಇನ್ನೂ ಕಮ್ಮಿ ಆಗಿದೆ ಅಲ್ವಾ, ಫುಲ್ ಸ್ಕ್ವೀಸ್ ಮಾಡ್ಕೊಂತಾನೆ ಬಂದಿದ್ದಾರೆ. ಇದು ಈ ರೀತಿ ಆಗುವಂಥದ್ದು ಸಹಜ, ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಕೂಡ. ನೋಡಿ, ಹೋದ ವಾರದ ಎಕ್ಸ್ಪೈರಿ ತುಂಬ ಸೂಪರ್ ಡೂಪರ್ ಆಗಿದೆ. ಈ ಎಕ್ಸ್ಪೈರಿ ಸ್ವಲ್ಪ ಸೆಟಲ್ ಆಗ್ಬೋದು ಅಂತ ನೆನ್ನೆ ನಿಮ್ಗೆ ಹೇಳಿದೆ. ಇದು ಇದೇ ರೀತಿ ಆಗಬೇಕು ಅಂತಲ್ಲ, ಬಟ್ ಓವರ್ ಆಲ್ ನೀವು ಡೈನಾಮಿಕ್ಸ್ ಯಾವ ರೀತಿ ಆಗ್ತಾ ಇದೆ ಮಾರ್ಕೆಟ್ ಅಂತ ನೋಡಬೇಕು. ಇಷ್ಟು ದೊಡ್ಡ ಒಂದು ರ್ಯಾಲಿ ಆದಾಗ ಈ ರೀತಿ ಒಂದು ಪಾಸ್ ಆಗುವಂಥದ್ದು ತುಂಬ ಇಂಪಾರ್ಟೆಂಟ್. ಇದು ಅದು ಬ್ರೇಕ್ಔಟ್ ಆರು ಕೊಡಲಿ, ಬ್ರೇಕ್ ಡೌನ್ ಆಗಲಿ. ಸೊ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ಮತ್ತೆ ನಾವು ಕೆಳಗಡೆ ಲೆವೆಲ್ ತನಕ ಬರ್ಬೋದು, ಇಲ್ಲಿ ತನಕ ಬರ್ಬೋದು. 17,300 ನಮಗೆ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. 17,300 ನೋಡಿ ಪ್ರೈಸ್ ಆಕ್ಷನ್ ಕೂಡ ಇದೆ. 17,300 ತನಕ ಬರ್ಬೋದು. ಆದರೆ ಇಮಿಡಿಯೇಟ್ ಟಾರ್ಗೆಟ್ ಅಂದರೆ ನಮಗೆ 17,500, 470 ಮುಂಬರೋ ದಿನಗಳು ಕಾಣಿಸ್ಬೋದು. ಸೊ ನೋಡೋಣ, ನಾಳೆ ಪ್ರೀಮಿಯಂ ಕೂಡ ಜಾಸ್ತಿ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಿ. ಇವತ್ತಿನ ಟ್ರೇಡ್ ಯಾವ ರೀತಿ ಇತ್ತು ಅಂದರೆ, ಇವತ್ತು ಕಮ್ಮಿನ ಅಪ್ಡೇಟ್ ಕೊಟ್ಟಿದ್ದು ನಾನು ನಿಮಗೆ. ಇನ್ನೊಂದು ಹೇಳ್ತಾ ಇದ್ದೀನಿ, ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಏನಿದೆ ಇದು ಮೇನ್ ಇಂದ ಏನಾಗುತ್ತೆ, ಬರೀ ಮಾರ್ಕೆಟ್ ಮಾತುಕತೆ ಅಫಿಷಿಯಲ್ ಚಾನಲಲ್ಲಿ ಉಳಿಯುತ್ತೆ. ಎನ್ರೋಲ್ ಗ್ರೂಪಲ್ಲಿ ನಾನು ಇವಾಗ ಫಾರ್ವರ್ಡ್ ಮಾಡ್ತಾನೆ ಇದ್ದೀನಿ ನಿಮಗೆ, ಏನು ಮೇನ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ ಅದನ್ನ. ಆದರೆ ಕೆಲವರು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಬಿಟ್ಟು ಬರ್ತಾ ಇರೋದ್ರಲ್ವ, ಹಾಗಾಗಿ ನಾನು ಅವರಿಗೂ ಡಿಫ್ರೆನ್ಸಿಯೇಷನ್ ಕೊಡೋ ಉದ್ದೇಶದಿಂದಾಗಿ ಮೇ ತನಕ ನಿಮಗೆ ಈ ಅಪ್ಡೇಟ್ ಸಿಗ್ತಾ ಇರುತ್ತೆ. ಮೇ ಆದಮೇಲೆ ನಮ್ಮದು ಅಫಿಷಿಯಲ್ ಗ್ರೂಪಲ್ಲಿ ಏನು ಅಪ್ಡೇಟ್ ಬರ್ತಾ ಇದೆಯೋ ಅದು ಎನ್ರೋಲ್ ಗ್ರೂಪಲ್ಲಿ ಬರೋದಿಲ್ಲ. ಯಾರಾದರೂ ಅಫಿಷಿಯಲ್ ಗ್ರೂಪಿಗೆ ಆ್ಯಡ್ ಆಗಬೇಕು ಅಂತಿದ್ರೆ ಅಂತಂದರೆ ಎನ್ರೋಲ್ ಗ್ರೂಪಲ್ಲೂ ಕೂಡ ನಾನು ಪಿನ್ ಮೆಸೇಜಲ್ಲಿ ಇಟ್ಟಿದ್ದೀನಿ. ಸೊ ಈ ಯಾವುದಾದ್ರೂ ಬ್ರೋಕರಲ್ಲಿ ನೀವು ಅಕೌಂಟ್ ಓಪನ್ ಮಾಡೋದ್ರ ಮೂಲಕ ಅದರ ಸ್ನ್ಯಾಪ್ಶಾಟ್ನ ನನಗೆ ಎನ್ರೋಲ್ ಗ್ರೂಪಿಗೆ ಕಳಿಸಿದ್ರೆ ನಾನು ನಿಮಗೆ ಮಾರ್ಕೆಟ್ ಮಾತುಕತೆ ಅಫಿಷಿಯಲ್ ಚಾನಲ್ಗೆ ಆ್ಯಡ್ ಮಾಡ್ತೀನಿ. ಯಾವುದೇ ರೀತಿಯ ಫೋರ್ಸ್ ಇಲ್ಲ. ಇಷ್ಟು ದಿನ ನಾನು ಏನು ಅಪ್ಡೇಟ್ ಕೊಡ್ತಾ ಇದ್ನೋ ಅದನ್ನ ನಿಮಗೆ ಎನ್ರೋಲ್ ಗ್ರೂಪಲ್ಲೂ ನಾನು ಶೇರ್ ಮಾಡ್ತಾನೆ ಬಂದಿದ್ದೀನಿ. ಆ ಅಪ್ಡೇಟಿಂದ ನಿಮಗೆ ಹೆಲ್ಪ್ ಆಗುತ್ತೆ, ಅದರಿಂದ ಒಂದು ಲರ್ನಿಂಗ್ ಸಿಗ್ತಾ ಇದೆ ಅಂದರೆ ಮಾತ್ರ ಬನ್ನಿ. ದಯವಿಟ್ಟು ಲೈವ್ ಮಾರ್ಕೆಟ್ ಕಾಲ್ ಅಂತ ಅಂದ್ಕೊಂಡು ಬರಬೇಡಿ, ಒಂದು ಲರ್ನಿಂಗ್ ಅಂತ ಉದ್ದೇಶದಿಂದ ಮಾತ್ರ ಬನ್ನಿ. ಹಾಗಾಗಿ ನಾನು ನಿಮಗೆ ಯಾವುದೇ ರೀತಿಯಾದಂಥ ಚಾರ್ಜ್ ಮಾಡ್ತಾ ಇಲ್ಲ, ಬಟ್ ಎಂಟ್ರಿ ಎಕ್ಸಿಟಿಗೆ ಒಂದು ಪ್ಯಾರಾಮೀಟರ್ ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಅಕೌಂಟ್ ಓಪನಿಂಗ್ ಪ್ರಾಸೆಸ್ನ ಇಟ್ಟಿದ್ದೀನಿ ಅಂತ ಹೇಳ್ತೀನಿ. ಸೊ ಇವತ್ತು ನಾವು ಓವರ್ ಆಲ್ ನೋಡೋದಾದರೆ ನೋಡಿ, ಯಾವುದೇ ಕೆಲಸ ಆದರೂ ಅದೇ ರೀತಿ. ಸೊ ಫಸ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಹಾಗೆ ಅನ್ಸೋದಲ್ವಾ, ಇದು ಅಸಾಧ್ಯ ಅಂತಲೇ ಅನಿಸಿರುತ್ತೆ. ಯಾರಾದರೂ ಒಬ್ಬರು ಮಾಡಿದ್ಮೇಲೆ ಇದು ಒಂದು ಸಾಧ್ಯ, ಈ ಥರನೂ ಒಂದು ಗೆಲ್ಬೋದು. ಈ ರೀತಿಯಾಗಿ ಒಂದು ಸುಭಾಷಿತದಿಂದ ನಾವು ದಿನ ಶುರು ಮಾಡಿದ್ರೆ ಇಡೀ ದಿನ ನಾವು ಆ ಮೂಡನ್ನು ನಾವು ಕ್ಯಾರಿ ಮಾಡ್ಬೋದು ಅನ್ನೋಕ್ಕೋಸ್ಕರ ಒಂದು ಹಾಕ್ತಾ ಇರ್ತೀನಿ ದಿನ. 42,317 ತನಕ ಎಂಟ್ರಿ ಇಲ್ಲ ಅಂತ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಬ್ಯಾಂಕ್ ನಿಫ್ಟಿಗಿಂತ ಮುಂಚೆ ನಿಫ್ಟಿ ಮಾತಾಡೋಣ. ನಿಫ್ಟಿನಲ್ಲಿ ಇವತ್ತು ಏನಾಯಿತು ಟ್ರೇಡು, ಸ್ಟಾರ್ಟಿಂಗ್ ಬಾರಲ್ಲೇ ನಿಮಗೆ ಇಲ್ಲೆಲ್ಲೋ ಓಪನ್ ಆಗಿ ಇಲ್ಲಿಂದ ಫುಲ್ ರಿಜೆಕ್ಷನ್ ಬಂದು ವಾಪಸ್ ಇಷ್ಟು ಮೇಲೆ ತೊಗೊಂಡೋಗಿದ್ದಾರೆ. ಸೊ ಇಲ್ಲಿ ಪಿ ತಗೊಂಡವರಿಗೆ ಈ ಥರ ದಿನ ಆದಾಗ ನಿಮ್ಗೆ ಹೇಳ್ತೀನಿ, ಇಂಥ ಒಂದು ದೊಡ್ಡ ಡೋಜಿ ಫಸ್ಟ್ ಕ್ಯಾಂಡಲಲ್ಲಿ ಬಂದರೆ, ಇಷ್ಟು ದೊಡ್ಡದ್ರಲ್ಲಿ ಬಂದರೆ ಪಿ ತೊಗೊಳಕ್ಕೆ ನೀವೇನು ಮಾಡಬೇಕು, ಇದನ್ನು ಬಿಟ್ಟು ಕೆಳಗಡೆ ಬರ್ತನಕ ಪಿ ಯೋಚನೆ ಮಾಡೋಂಗಿಲ್ಲ. ಯಾಕೆಂದರೆ ಇಲ್ಲಿ ತನಕ ಬಂದಿರೋರನ್ನ ಇಷ್ಟು ಮೇಲಕ್ಕೆ ಎತ್ಕೊಂಡು ಹೋಗಿದ್ದಾರೆ ಅಂದರೆ ಸುಮ್ಮನೆ ತೊಗೊಂಡೋಗಿರ್ತಾರೆ ಬೈಯರ್ಸು. ಅವರು ಒಂದು ಸ್ಟ್ರಾಂಗ್ ಇಂಟೆನ್ಷನ್ನೇ ತೊಗೊಂಡೋಗಿರ್ತಾರೆ. ಎಗೇನ್ ಟ್ರೇಡ್ ಟೂಲ್ಸಲ್ಲಿದೆ, ಫಿಬ್ನೋಚಿ ಮೆಥಡ್ ನೀವು ಅಪ್ಲೈ ಮಾಡಿಕೊಂಡ್ರೆ ಅಕಸ್ಮಾತ್ ನಿಮ್ಗೆ ಎಂಟ್ರಿ ಇದೆ ಅಂತಂದ್ರೂ ನೋಡಿ, ಇಲ್ಲಿ 1.272 ಕ್ಲೋಸ್ ಆಗ್ತಿದೆ, ನಿಮಗೆ 1.618 ತನಕ ಎಂಟ್ರಿ ಇರುತ್ತೆ ಅಂತ ಹೇಳ್ತೀನಲ್ವ. ಈಸಿ ಅಂದರೆ ಅದೇ, ಯಾವಾಗ ದಿನದಲ್ಲಿ ರೇಂಜ್ ಸ್ಟಾರ್ಟಿಂಗ್ ಬಾರಲ್ಲಿ ಇಷ್ಟು ದೊಡ್ಡದು ಮಾಡಿದಾಗ 1.618ಗೆ ಇಟ್ಕೊಳ್ಳಿ, ಅದಕ್ಕಿಂತ ಮೇಲ್ಗಡೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮಗೆ ಸ್ಟಾರ್ಟಿಂಗ್ ಬಾರ್ಸ್ ಕಮ್ಮಿ ರೇಂಜಲ್ಲಾದರೆ ನಿಮಗೆ 2.618 ತನಕ ನೀವು ಟ್ರೇಡ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಿದೆ. ಸೊ ಕೆಳಗಡೆ ಆದ್ರೂ ಸೇಮ್ ರೂಲ್ಸ್ ಅಲ್ವಾ, ಕೆಳಗಡೆ ಅದಕ್ಕೂ ಫಸ್ಟ್ ಬಾರಿಗೆ ನೀವು ಇದೆಲ್ಲ ಟ್ರೇಡ್ ಟೂಲ್ಸಲ್ಲಿ ನೋಡಿದ್ರೆ ಇದೆ, ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಕೆಳಗಡೆ ಆಗೋದಾದ್ರೆ ನೀವೇನು ಮಾಡ್ತೀರಾ, ಕೆಳಗಡೆಯಿಂದ ಮೇಲ್ಗಡೆಗೆ ಅಂತ ಹಾಕೊತೀರಾ. ಈ ರೀತಿ ಹಾಕೊಂಡ್ರೆ ನಿಮಗೆ ಕೆಳಗಡೆ ಲೆವೆಲ್ ಬರುತ್ತೆ. ನೋಡಿ 1.272 ಬ್ರೇಕ್ ಆಗಿರೋದು, ಇಲ್ಲಿ 1.27 ಬ್ರೇಕ್ ಆದರೆ 1.618 ತನಕ ಅಂತ. ಬಟ್ ಕೆಳಗಡೆ ನಿಮಗೆ ಕನ್ವಿನ್ಸ್ ಆಗಿ ಟ್ರೇಡ್ ಇರಲಿಲ್ಲ ಇವತ್ತು. ಬಟ್ ನಾನು ಹೇಳಿದ್ದು, ಯಾರಾದರೂ ಈ ಮೆಥಡಿಂದ ನೀವು ಟ್ರೇಡ್ ಮಾಡೋದಾದರೆ ಈ ರೀತಿ ಮಾಡ್ಬೋದಾಗಿತ್ತು ಅಂತ. ಸೊ ಇಲ್ಲಿ ಇಮಿಡಿಯೇಟಾಗಿ ನಮ್ಗೆ ಏನಾಗುತ್ತೆ, ಇಷ್ಟು ಬಂದರೂ ನಮಗೆ ಏಕದಮ್ ಸಿ ಕಡೆ ಹೋಗೋಕ್ಕೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ಗಳು ಕಾಣ್ತಾ ಇದೆ. ಸೊ ಈ ಝೋನನ್ನು ಬಿಟ್ಟು ಬೇರೆ ಹೋದಾಗ ಆದ್ರೂ ನಿಮಗೆ ಪ್ರತಿ ಹಂತದಲ್ಲೂ ಇಲ್ಲಿ ರೆಸಿಸ್ಟೆನ್ಸ್ಗಳೇ ಇದೆ, ಮೇಲ್ಗಡೆನೂ ಇದೆ. ಸೊ ಈ ರೀತಿ ಇದ್ದಾಗ ನೀವು ಹುಷಾರಾಗಿ ಟ್ರೇಡ್ ಮಾಡಬೇಕು. ಈ ಬಾರಲ್ಲಿ ನಿಮಗೆ ಒಳ್ಳೆ ಮೊಮೆಂಟ್ ಬಂದಿದ್ದಾಗ ನೀವು ಎಂಟ್ರಿ ತೊಗೊಂಡ್ರೆ ತಪ್ಪಿಲ್ಲ. ಅದಾದಮೇಲೆ ನೀವು ನೋಡ್ತಾ ಹೋಗಿ, ಯಾಕೆಂದರೆ ಈ ಬಾರನೇ ನೀವು ಸ್ಟಾಪ್ ಲಾಸಿಗೆ ಇಟ್ಕೋಬೇಕಾಗುತ್ತೆ ಇವಾಗ. ಸೊ ನೆಕ್ಸ್ಟ್ ಕ್ಯಾಂಡಲಲ್ಲಿ ನಿಮಗೆ ಅಲ್ಲಿ ತನಕ ಬಂದಿದೆ, ಟ್ರೇಡ್ ಮಾಡೋಕ್ಕಾಗಿಲ್ಲ, ಮತ್ತೆ ಮೇಲೆ ಹೋಗ್ತಾ ಇದೆ.
ಒದ್ದಾಡ್ತಾ ಇದ್ದಾರೆ ಇಲ್ಲಿ. ಸೊ ಒಂದು ಮೊಮೆಂಟಮಲ್ಲಿ ಕಾಣಿಸ್ತಾ ಇಲ್ಲ. ಯಾವಾಗ ಇಲ್ಲಿ ರೆಡ್ ಬಾರಲ್ಲಿ ಕ್ಲೋಸಿಂಗ್ ಬಂತು ನಿಮಗೆ, ಆವಾಗ ನೀವು ಇಲ್ಲಿ ಎಕ್ಸಿಟ್ ಮಾಡ್ಕೋಬೋದಾಗಿತ್ತು. ಇಲ್ಲ ಅಂದ್ರೂ ನೀವು ಇಲ್ಲಿ ಬಂದಿದ್ರು ನೋ ಲಾಸ್ ನೋ ಗೇನ್, ಅಂದರೆ ಟೆಸ್ಟ್ ಮಾಡೋಕ್ಕೆ ಯಾರು ಟ್ರೇಡ್ ತೊಗೊಂಡಿದ್ರೆ ಇಲ್ಲಿ ನೋ ಲಾಸ್ ನೋ ಗೇನಲ್ಲಿ ನೀವು ಎಕ್ಸಿಟ್ ಮಾಡ್ಬೋದಾಗಿತ್ತು. ಬಟ್ ಈ ಥರ ಮೂವಲ್ಲಿ ನಿಮಗೆ ಫಸ್ಟ್ ಬಾರಲ್ಲಿ ಈ ಥರ ಮೂಮೆಂಟ್ ಆದಾಗ ಸ್ವಲ್ಪ ಹುಷಾರಾಗಬೇಕು, ವೆಯ್ಟ್ ಮಾಡಬೇಕು. ನೀವು ಟ್ರೇಡ್ ಸಿಗುತ್ತೆ ನಿಮಗೆ, ಸ್ವಲ್ಪ ವೆಯ್ಟ್ ಮಾಡಬೇಕು. ನೋಡಿ ಈ ಬಾರನ್ನ ಮತ್ತೆ ನಿಮಗೆ ಕನ್ವಿನ್ಸಿಂಗ್ ಆಗಿ ಇಲ್ಲಿ ಬೀಟ್ ಆಗಿ ಬರ್ತಿದೆ ಅಂದರೆ ಸ್ಟಾಪ್ ಲಾಸ್ ಇದೆ. ನೋಡಿ ನಾನು ಏನು ಹೇಳೋದು ಅಂದರೆ, ನಿಮಗೆ ಸ್ಟಾಪ್ ಲಾಸ್ ಈಸಿಯಾಗಿ ಡಿಫೈನ್ ಆಗ್ತಾ ಇದೆ ಅಂದರೆ ರಿಸ್ಕ್ ಟು ರಿವಾರ್ಡ್ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ ಸಿಗುತ್ತೆ. ಅವಾಗ ನೀವು ಎಂಟ್ರಿ ಮಾಡಿದ್ರೆ ತಪ್ಪಿಲ್ಲ. ಅಂದರೆ ನಿಮಗೆ ಒಂದು ಟೆಸ್ಟ್ ಮಾಡೋಕ್ಕಿದೆ ಅಂತಂದ್ರೂ ನಿಮಗೆ ಸ್ಟಾಪ್ ಲಾಸ್ಗಳು ಕ್ಲಿಯರ್ನಾಗಿ ಡಿಫೈನ್ ಆಗಿದೆ. ಅಂದರೆ ಇಲ್ಲಿ ಎರಡನೇ ಬಾರಲ್ಲಿ ನೀವು ಎಂಟ್ರಿ ತೊಗೊಳ್ತಾ ಇದ್ರೆ ನಿಮ್ಮ ಸ್ಟಾಪ್ ಲಾಸ್ ಇದೆ. ಯಾವ್ದಾದ್ರು ಬಾರ್ ಒಳಗಡೆ ಬಂತು ಅಂದರೆ ನಿಮ್ಮ ಸ್ಟಾಪ್ ಲಾಸ್ ಇಲ್ಲ. ನಿಮಗೆ ರಿಸ್ಕ್ ಟು ರಿವಾರ್ಡ್ 1:1 ಕಾಣಿಸ್ತಿದೆ ಅಂತಂದರೆ ಅದು ಬೇರೆ, 1:1 ಮಿನಿಮಮ್ ಇರಬೇಕು. ಆ ಥರ ನೋಡ್ಕೊಂಡು ನೀವು ತೊಗೋಬೇಕು. ವಾಪಸ್ ಬರ್ತಿದೆ ಅಂತಾಗಲೂ ಅದೇ ಥರ ನಿಮಗೆ ಲೆಕ್ಕಾಚಾರ. ಸೊ ನೋಡಿ ಇವತ್ತಿನ ಲೋ ಇಲ್ಲಿ ತನಕ ಇದೆ, ಇಲ್ಲಿ ಒಂದು ಪ್ರೀವಿಯಸ್ ಸ್ವಿಂಗ್ಗಳು ಕಾಣಿಸ್ತಾ ಇದೆ ಈ ಝೋನಲ್ಲಿ. ಸೊ ಇದೇ ನಿಮ್ಮ ಸ್ಟಾಪ್ ಲಾಸ್ ಆಗಿದೆ ಅಂದರೆ ಈ ಕ್ಯಾಂಡಲ್ ನೀವು ಎಂಟ್ರಿ ಮಾಡಿದಿರಾ ಅಂತಂದ್ರೂ ನಿಮಗೆ ಈ ಬಾರ್ ಮುಗಿತು ಅಥವಾ ಈ ಬಾರಲ್ಲಿ ಎಂಟ್ರಿ ಮಾಡಿದ್ರು ನಿಮಗೆ ಇಲ್ಲಿ 1:3 ಕಾಣಿಸ್ತಾ ಇದೆ ಮಿನಿಮಮ್ ಟಾರ್ಗೆಟ್ ಅಲ್ವಾ. ಸೊ ಈ ರೀತಿ ನೀವು ಟ್ರೇಡ್ ಮಾಡ್ಬೋದು. ಅಂಥದ್ದನ್ನು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಬರ್ತಾ ಹೋಗುತ್ತೆ ಈ ರೀತಿ. ಆ ರೀತಿ ನೀವು ಟ್ರೇಡ್ ಮಾಡ್ಕೋಬೋದು. ಬಟ್ ಇವತ್ತು ವೈಡ್ ರೇಂಜ್ ಅಂತ ಗೊತ್ತಿತ್ತು ನಮಗೆ, 17,700 17,580 ಇದೇ ಝೋನಲ್ಲಿ ಆಟಾಡಿಸ್ತಾರೆ ಅಂತ ನಾನು ನಿಮಗೆ 11 ಗಂಟೆಗೆ ಒಂದು ಅಪ್ಡೇಟ್ ಕೊಟ್ಟೆ. ಇಲ್ಲಿ ಕೆಳಗಡೆ ಬರ್ತಾ ಇದೆ ಅಂತ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ, ಯಾಕೆಂದರೆ ಒಂದು ಟ್ರ್ಯಾಪ್ ಆಗೋ ಸಾಧ್ಯತೆ ಇರುತ್ತೆ ಅಂತ. ನೋಡಿ 11 ಗಂಟೆಗೆ ನಿಮ್ಗೆ ಹೇಳಿದೆ 17,580 17,700 ಇದೇ ರೇಂಜ್ ಇವತ್ತು ಸೈಡ್ ವೈಸ್ ಎಕ್ಸ್ಪೈರಿ ಆಗಿರುತ್ತೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿನಲ್ಲಿ 42,150 42,350 ಈ ಝೋನಲ್ಲಿ ಆಟಾಡಿಸ್ಬೋದು ಅಂತ. 17,580 ಹತ್ತಿರ ಬಂತು, ಅಲ್ಲಿ ನಮಗೆ 2 ಸಲನೂ ಅಲ್ಲೇ ಸಪೋರ್ಟ್ ತಂತು. ನೋಡಿ ಇಲ್ಲಿ ಸುಮಾರು ಜನ ಟ್ರ್ಯಾಪ್ ಆಗಿರೋಕ್ಕೆ ಸಾಧ್ಯತೆ ಇರುತ್ತೆ. ನೋಡಿ ಒಂದು ಏನು ಪ್ರಾಬ್ಲಮ್ ಮಾಡ್ತಾರೆ ಗೊತ್ತಾ, ಇಷ್ಟು ದೊಡ್ಡ ಫಾಲ್ ಆದಮೇಲೆ ನೀವು ಇಲ್ಲೆಲ್ಲರೂ ಎಂಟ್ರಿ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ನೀವು ಇದಿಷ್ಟನ್ನು ಆಲ್ರೆಡಿ ಮಿಸ್ ಮಾಡ್ಕೊಂಡು ಹೋಗಿದ್ದೀರಾ. ಎಕ್ಸ್ಪೈರಿ ದಿನ ಅಂಥ ರಿಸ್ಕನ್ನು ತೊಗೊಳಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ನಿಮಗೆ ಕೆಳಗಡೆ ಹೋಗಬೇಕು ಅಂದರೆ ಏನಾಗಬೇಕು ಅಂತ, ಇಲ್ಲಿ ಒಂದು ಏನು ಕ್ರಿಯೇಟ್ ಮಾಡಿದ್ದಿಲ್ಲ ಬಸ್ ಸ್ಟ್ಯಾಂಡು, ಈ ರೀತಿ ಬಂದು ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡಿ ಅಲ್ಲಿಂದ ಕೆಳಗಡೆ ಬೀಳುತ್ತಲ್ಲ ಅವಾಗ ನೀವು ಪಿ ಎಂಟ್ರಿ ತೊಗೋಬೋದು. ಬಟ್ ನೀವು ಸುಮಾರು ಜನ ಏನು ಮಾಡ್ತೀರಾ, ಈ ಕ್ಯಾಂಡಲ್ ನೋಡ್ಬಿಟ್ಟು ಇಲ್ಲಿ ಪಿ ಎಂಟ್ರಿ ತೊಗೊಳಕ್ಕೆ ಬರ್ತೀರಾ, ಅದನ್ನು ಇದಕ್ಕೆ ನನಗೆ ಸ್ಟಾಪ್ ಲಾಸ್ ಹಿಟ್ ಆಗೋಯ್ತು ಅಂತ ಹೇಳ್ತೀರಾ. ನೋಡಿ ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾವತ್ತು ಈ ಥರ ಕ್ರೂಷಿಯಲ್ ಲೆವೆಲ್ಸ್ ಇದ್ದಾಗ ಅಲ್ಲಿ ಒಂದು ವೆಯ್ಟ್ ಮಾಡಿ ಅಲ್ಲಿಂದ ನಿಮಗೆ ಬ್ರೇಕ್ ಡೌನ್ ಆಗ್ತಾ ಇದೆಯಾ ಅವಾಗ ನೀವು ಎಂಟ್ರಿ ತೊಗೊಳ್ಳಿ, ಅವಾಗ ನಿಮಗೆ ಕನ್ಫರ್ಮೇಷನ್ ಆಗುತ್ತೆ. ಡೈರೆಕ್ಟಾಗಿ ಜೋರಾಗಿ ಬೀಳ್ತಾ ಇರುತ್ತಲ್ಲ ಅಂಥದ್ರಲ್ಲಿ ನೀವು ಎಂಟ್ರಿ ತೊಗೊಳಕ್ಕೆ ಹೋಗ್ಬಿಡಿ. ಕ್ರೂಷಿಯಲ್ ಲೆವೆಲ್ ಹತ್ತಿರ ಇದ್ದಾಗ ನೀವು ಮುಂಚೆನೇ ಎಂಟ್ರಿ ಮಾಡಿದರೆ ವೆಲ್ ಆ್ಯಂಡ್ ಗುಡ್ ಅಂತ ಬಂದಾಗ ಎಕ್ಸಿಟ್ ಮಾಡ್ಬೋದು. ಬಟ್ ಹೊಸ ಎಂಟ್ರಿಗಳು ಈ ಥರ ಜಾಗದಲ್ಲಿ ನೀವು ಮಾಡೋಕ್ಕೆ ಹೋಗಬಾರ್ದು, ಟ್ರ್ಯಾಪ್ ಆಗ್ತೀರಾ. ಇದಾದಮೇಲೆ ನಿಮಗೆ ಇಲ್ಲೆಲ್ಲಾದರೂ ಒಂದು ಹ್ಯಾಮರ್ ಬಂದಿದ್ದರೆ ಟ್ರೇಡ್ ತೊಗೋದಾಯಿತು, ಆದರೆ ಇಲ್ಲೆಲ್ಲೂ ಬಂದಿಲ್ಲ. ಇಲ್ಲಿ ನೋಡಿ ಕ್ಲೀನಾಗಿ ಹ್ಯಾಮರ್ ಬಂತು, ಇದನ್ನ ಅಪ್ಡೇಟ್ ಕೂಡ ಮಾಡಿದ್ದೆ ನಾನು ನಿಮಗೆ. ಇದು 15 ಮಿನಿಟ್ಸಲ್ಲೂ ನೀವು ಕನ್ವರ್ಟ್ ಆಗಿ ನೋಡಬೇಕು. ಅಲ್ಲೂ ಹ್ಯಾಮರ್ ಆಗಿ ಕಾಣಿಸ್ತಾ ಇದೆಯಾ, ತುಂಬ ಸೂಪರ್ ಆಗಿರುತ್ತೆ. ಬಟ್ 15 ಮಿನಿಟ್ಸಲ್ಲಿ ನೋಡೋದಾದರೆ ಅಂಥ ಹ್ಯಾಮರ್ ಇಲ್ಲ ನಿಮಗೆ. ಬಟ್ ಇಲ್ಲಿಂದ ನಿಮಗೆ ಒಂದು ಟ್ರೇಡ್ ಇತ್ತು, ಲಾಸ್ಟ್ ಮೂಮೆಂಟಲ್ಲಿ ಒಂದು ಟ್ರೇಡ್ ಮಾಡೋದಾದರೆ ಅಲ್ಲಿ ಮಾಡ್ಬೋದಾಗಿತ್ತು. ಇಲ್ಲೂ ನೋಡಿ ಒಂದು ಹ್ಯಾಮರ್ ಥರ ಬಂದಿದೆ, ಇದು ನೆನ್ನೆದಾಗೋಯ್ತು. ಸೊ 15 ಮಿನಿಟ್ಸ್ ಅಂದರೆ ಇವತ್ತು ಇದೇ ನಾನು ನಿಮಗೆ ಅಪ್ಡೇಟ್ ಕೊಟ್ಟಿದ್ದು. ಸೊ ಇವತ್ತು ನೀವು ನೋಡೋದಾದರೆ ಹ್ಯಾಮರ್ ಯಾಕೆ ಅದೆಲ್ಲ ನಾನು ನೆನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ. ನೀವು ಟ್ರೇಡ್ ಟೂಲ್ಸ್ ಜೊತೆಗೆ ಟೆಕ್ನಿಕಲ್ ಅನಾಲಿಸಿಸ್ ನೋಡಿದ್ರೆ ಅದರಲ್ಲಿ ಇರುತ್ತೆ. ಸೊ 12 ಗಂಟೆಗೆ ನಾವು ಬಂದಾಗ್ಲೂ ಅದೇ ನಿಮ್ಗೆ ಹೇಳಿದೆ. ಸೊ ಸೇಮ್ ರೇಂಜಲ್ಲಿದೆ, ಸೇಮ್ ರೂಲ್ಸು, ಏನು ಚೇಂಜ್ ಇಲ್ಲ ಅಂತ. ಏನಾದರೂ ಸೆಕೆಂಡ್ ಹಾಫಲ್ಲಿ ಚೇಂಜಸ್ ಆಗ್ಬೋದು. ಹಾಗಾಗಿ ಯಾರಾದರೂ ಆಪ್ಷನ್ ಸೆಲ್ಲರ್ಸ್ ಇದ್ದರೆ ಸ್ವಲ್ಪ ಹುಷಾರಾಗಿರಿ ಅಂತ ನಾವು ಮಾತಾಡ್ಕೊಂಡಿದ್ವಲ್ವ. ಸೊ ನಿಫ್ಟಿನಲ್ಲಿ ಅದೇ ರೇಂಜು. ಓವರಾಲ್ ನೋಡೋದಾದ್ರೂ ನಿಮಗೆ ಇದೇನು 17,570 ಲೆವೆಲ್ ಇದೆ, ಇಲ್ಲೇ ಇದೆ. ಸೊ ನಾಳೆ ಇಲ್ಲಿಂದ ನಮಗೆ ಓಪನ್ ಆಗಿ ಕೆಳಗಡೆ ಬಂತು ಅಂತಂದರೆ ನೀವು ಖಂಡಿತವಾಗ್ಲೂ 17,500 17,470 ಇದನ್ನ ಫಸ್ಟ್ ಟಾರ್ಗೆಟ್ ಆಗಿ ನೀವು ಟ್ರ್ಯಾಕ್ ಮಾಡ್ಬೋದು. ಅಕಸ್ಮಾತ್ ಇಲ್ಲೇ ಒಂದು ಟೈಮ್ ವೇಸ್ಟ್ ಮಾಡಿ ಮೇಲ್ಗಡೆ ಹೊರಟೋಗ್ತಾ ಇದೆ ಅಂತಂದ್ರೂ 17,675 ನಮಗೆ 694 ಈ ಝೋನ್ ಏನಿದೆ ಇದೇ ನಮಗೆ ರೆಸಿಸ್ಟೆನ್ಸ್ ಟ್ರ್ಯಾಕ್ಟ್ ಆಗುತ್ತೆ. ಸೊ ಸಣ್ಣ ರೇಂಜಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿನ ನೋಡೋದಾದರೆ ನೋಡಿ ಯಾಕೋ ಟ್ರೇಡಿಂಗ್ ವ್ಯೂನಲ್ಲಿ ಸ್ವಲ್ಪ ತುಂಬ ಟ್ಯಾಪ್ಸ್ ಓಪನ್ ಮಾಡೋಕ್ಕೆ ಬಿಡ್ತಿಲ್ಲ. ಬೇರೆ ಯಾರಿಗಾದ್ರೂ ಇದೇ ಥರ ಆಗಿದ್ರೆ ಹೇಳಿ, ಅವ್ರೇನಾದರೂ ಫ್ರೀ ವರ್ಷನಿಗೆ ಆಕ್ಸೆಸ್ ಚೇಂಜ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ತುಂಬ ಟೈನಿ ಝೋನ್, ಇದರಲ್ಲೂ ನೀವು ಒನ್ ಡೇ ಕ್ಯಾಂಡಲ್ ನೋಡ್ತಾ ಬರೋದಾದರೆ ಸೇಮ್ ಕತೆ. ನೋಡಿ ದಿನಕ್ಕೂ ನಮ್ಗೆ ಏನಾಗ್ತಾ ಇದೆ, ರೇಂಜು ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಬಟ್ ಇವತ್ತು ಸರ್ಪ್ರೈಸಿಂಗ್ಲಿ ಇವತ್ತು ಗ್ರೀನಲ್ಲಿ ಕ್ಲೋಸ್ ಆಗಿದೆ, ಆಯಿತಾ. ಗ್ರೀನಲ್ಲಿ ಕ್ಲೋಸ್ ಆಗಿರೋದ್ರಿಂದ ಸೊ ಬ್ಯಾಂಕ್ ನಿಫ್ಟಿನಲ್ಲಿ ರೇಂಜು ಇನ್ನೂ ತುಂಬ ವೈಡ್ ಆಗಿದೆ. ಇಲ್ಲಿ ನೋಡೋದಾದರೆ ಮೊನ್ನೆ ಕ್ಯಾಂಡಲು ನೀವು 42,600 41,800 ಇಷ್ಟೊಂದು 800 ಪಾಯಿಂಟ್ಗಳ ಮೂವ್ಮೆಂಟಲ್ಲಿ ಆಗಿದೆಯಲ್ಲ, ಇದರಲ್ಲಿ ಎಕ್ಸಾಕ್ಟ್ ಹಾಫಲ್ಲಿ ಬಂದು ಕೂತಿದ್ದೀವಿ ನಾವು. ಇದ್ರ ಒಳಗಡೆನೂ ನಿಮಗೆ ಇಲ್ಲಿ ಒಂದು ನಮ್ಮದು ನಾವು ಹಾಕೊಂಡಿರೋಂಥ ಒಂದು ರೇಂಜ್ ಕಾಣಿಸ್ತಾ ಇದೆ. ಅಂದರೆ ಸರಿಸುಮಾರು 42,317 42,100 ಇವತ್ತು ನಿಮ್ಗೆ ನಾನು ಏನು ಹೇಳಿದ್ನಲ್ಲ ಆ ರೇಂಜು. ಈ ರೇಂಜಲ್ಲೇ ನಮ್ಗೆ ಓಪನ್ ಆಗಿ ಇಲ್ಲಿಂದ ಒಂದು ಬ್ರೇಕ್ಔಟ್ ಆಯಿತು ಅಂತಂದರೆ ನಮಗೆ 42,400 500 100 ಪಾಯಿಂಟ್ಗಳನ್ನು ನೀವು ಟಾರ್ಗೆಟ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ಓಪನ್ ಆಗಿ ಕೆಳಗಡೆ ಬಂತು ಅಂತಂದರೆ 42,100 ಸೇಮ್ 42,000 41,800 ಈ ಝೋನ್ಗಳನ್ನು ನೀವು ಟಾರ್ಗೆಟ್ ಮಾಡ್ಬೋದು. ನೋಡಿ ಇಂಟರ್ನಲ್ಲಿ ಕೂಡ ಬಸ್ ಸ್ಟ್ಯಾಂಡ್ ಇದೆ. ಸೊ ಬಿಗ್ ಮೂವ್ ಅಂತ ಬರಬೇಕು ಅಂತಂದರೆ ಈ ಝೋನನ್ನು ಬಿಟ್ಟು ಆಚೆ ಬರಬೇಕು. ಅಂದರೆ 41,800. ಬಟ್ ಅದು ತುಂಬ ಒಳ್ಳೆ ಸಪೋರ್ಟ್ ಬ್ಯಾಂಕ್ ನಿಫ್ಟಿಗೆ. 41,800 ಆಯಿತು ಅಂದ್ರೂ ನಮಗೆ ನೆಕ್ಸ್ಟು 41,683 ಕೂಡ ಒಂದು ಒಳ್ಳೆ ರೀತಿಯಾದಂಥ ಸಪೋರ್ಟ್ ಇದೆ. ಇಲ್ಲಿ ನೋಡ್ತಾ ಇದ್ದಾರೆ, ಕಾಣಿಸ್ತಾ ಇದ್ದಾರೆ ಇಲ್ಲಿ. ಸೊ 41,683 800 ಇದು ತುಂಬ ಒಳ್ಳೆ ಸಪೋರ್ಟ್ ಆಗಿದೆ. ಇದನ್ನು ಬಿಟ್ಟು ಕೆಳಗಡೆ ಬಂದರೆ ಮಾತ್ರ ನಾವು ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿನಲ್ಲಿ 42,000 41,063 ಈ ಝೋನ್ಗೆಲ್ಲ ಬರೋಕ್ಕೆ ಸಾಧ್ಯತೆ ಇದೆ. ಬಟ್ ಅದೆಲ್ಲ ತುಂಬ ದೂರದ ಮಾತಾಯಿತು. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ನೋಡಿ ಇಲ್ಲಿ ಸೆಲ್ಲರ್ಸ್ ಆಕ್ಟಿವೇಟ್ ಆಗೋಕ್ಕೆ ಹೆದರ್ತಾ ಇದ್ದಾರೆ, ಯಾಕಂದರೆ ಇಷ್ಟೊಂದು ದೊಡ್ಡ ಸೆಂಟಿಮೆಂಟ್ ಆಗಿದೆ ಅಲ್ವಾ. ಸೊ ಸೆಲ್ಲರ್ಸ್ ಯಾವಾಗ ಆಕ್ಟಿವೇಟ್ ಆಗ್ತಾರೆ, ಈ ಝೋನನ್ನು ಬಿಟ್ಟು 41,683 ಝೋನನ್ನು ಬಿಟ್ಟು ಕೆಳಗಡೆ ಬಂತು ಅಂತಂದರೆ ಇಲ್ಲಿ ನೋಡಿ ಕನ್ಸಿಡರಬಲ್ ಆಗಿರುವಂಥ ಸಪೋರ್ಟ್, ಇದನ್ನು ಬಿಟ್ಟು ಆಚೆ ಬಂತು ಅಂತಂದರೆ ಆವಾಗ ನಿಮಗೆ 41,000 ತನಕ ನಮಗೆ ಒಂದು ಲೆವೆಲ್ ನೋಡಕ್ಕೆ ಬಿಡ್ಬೋದು. ಸೊ ಇದರ ಒಂದು 50% ರಿಟ್ರೇಸ್ಮೆಂಟ್ ಕೂಡ ಆಗುತ್ತೆ. ಅದು ಇಲ್ಲಿ ಮತ್ತೆ ನಾವು ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋದರೆ ಆವಾಗ ಆಲ್ ಟೈಮ್ ಹೋಗಿ
ಹೋಗ್ತೀವಿ. ಇಲ್ಲ ಅದೇ ರೀತಿ ಆಗೋಕ್ಕಿಲ್ಲ ಅಂತಂದರೆ ಇದೇ ಝೋನಲ್ಲೇ ನಾವು ಒಂದು ಸ್ವಲ್ಪ ದಿನ ವೇಸ್ಟ್ ಮಾಡಿ ಸೋಮವಾರದಷ್ಟೊತ್ತಿಗೆ ಮತ್ತೆ ಒಂದು ಬ್ರೇಕ್ಔಟ್ ಆಯಿತು ಅಂತಂದರೆ ಆವಾಗಲೂ ಕೂಡ ಸೆಲ್ಲರ್ಸ್ ಎದುರ್ತಾರೆ. ಅಲ್ಲಿಂದ ನಿಮಗೆ ಒಳ್ಳೆ ರ್ಯಾಲಿ ನೋಡೋಕ್ಕೆ ಸಿಗ್ಬೋದು. ಮತ್ತೆ ನಾವು 43,000 43,500 ಆ ಲೆವೆಲ್ ಕಡೆ ಹೋಗೋಕ್ಕೆ ನೋಡೋಕ್ಕೆ ಸಿಗ್ಬೋದು. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಇಂಟ್ರೆಸ್ಟಿಂಗ್ ಚಾರ್ಟ್ ಪ್ಯಾಟರ್ನ್ ಆಗ್ತಾ ಇದೆ, ಅದೇ ರೀತಿ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ರೇಂಜ್ ನೋಡೋದಾದ್ರೆ ಸೇಮ್ ಫಸ್ಟ್ ಕ್ಯಾಂಡಲ್ ಇದರಲ್ಲೂ ಕೂಡ ನಿಮಗೆ ಜೋರಾಗಿ ವಾಪಸ್ಸು ಮೇಲ್ಗಡೆ ತೊಗೊಂಡು ಹೋಗಿದ್ದಾರೆ, ಬಿಟ್ಟಿಲ್ಲ. ಸೊ ಪಿ ಎಂಟ್ರಿಗೆ ಇಲ್ವೇ ಇಲ್ಲ ಅವಕಾಶ. ಹೇಗೆ ಪಿ ಎಂಟ್ರಿ ಮಾಡ್ತೀರಾ, ಇವರು ಲೋ ಬರೋ ತನಕ ನೀವು ಪಿ ಎಂಟ್ರಿ ಇಲ್ಲ, ಇಷ್ಟು ದೊಡ್ಡದಾಗಿ ಮೇಲ್ಗಡೆ ತೊಗೊಂಡು ಹೋಗಿದ್ದಾರೆ. ಸೊ ಸಿ ಎಂಟ್ರಿಗೆ ನಾನು ಏನು ಹೇಳಿದೆ, 42,317ನ ಬೀಟ್ ಆದರೆ ಮಾತ್ರ ಹೋಗಿ ಅಂತ ಹೇಳಿದೆ. ಯಾಕೆ ಅಂತಂದರೆ ಇಲ್ಲಿ ಎರಡು ರೀಸನ್ ಇದೆ. ಒಂದು, ನೀವು ಇಲ್ಲಿ ಈ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಟ್ರೇಡ್ ಮಾಡೋದಾದರೆ ಮಾಡ್ಬೋದು. ಸೆಕೆಂಡ್ ಬಾರಲ್ಲಿ ನಿಮಗೆ ಈ ಥರ ಬರ್ತಾ ಇದೆ ಅಂತಂದಾಗ ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಮಾಡಿದರೆ ಇಲ್ಲಿ ನೋಡಿ ಅಲ್ಲಿ ಬಂದಿದೆ, ಆದರೆ ಅಲ್ಲಿಂದ ಇಮಿಡಿಯೇಟಾಗಿ ಬೈ ಆಗಿದೆ. ಬಟ್ ನಿಮ್ಗೆ ಇಷ್ಟು ಸ್ಟಾಪ್ ಲಾಸ್ ತೊಗೊಳಕ್ಕೆ ಕೆಪಾಸಿಟಿ ಇರುತ್ತೋ ನಂಗೆ ಗೊತ್ತಿಲ್ಲ. ಅಂದರೆ ಫುಲ್ ರೆಡ್ ಕಾಣಿಸ್ತಾ ಇರುತ್ತೆ, ಇಲ್ಲಿ ಎಕ್ಸಿಟ್ ಮಾಡಿರ್ತೀರಾ. ಸೊ ಎಕ್ಸಿಟ್ ಮಾಡಿಲ್ಲ ಅಂತಂದರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂತಂದರೆ ನಿಮಗೆ ಸೇಫ್ ಅಂತ ಇದ್ದಿತ್ತು ಅಂದರೆ 42,317 ಈ ಝೋನ್ ಏನಿದೆಯಾ ಅದನ್ನು ಬೀಟ್ ಆದರೂ ನಿಮ್ಗೆ ಏನು ಟಾರ್ಗೆಟ್ಗಳು ಕಮ್ಮಿನೇ. ಇಲ್ಲಿ ನೋಡಿ 42,360 ಇಲ್ಲೇ ಇದೆ. ಸೊ ನಿಮಗೆ ಇಲ್ಲಿ ಏನು ಕ್ಯಾಪ್ಚರ್ ಮಾಡೋದಾಗಿದ್ರು 45 ಪಾಯಿಂಟ್ ಅಷ್ಟೇ ಇದ್ದಿದ್ದು ಇವತ್ತು ಕ್ಯಾಪ್ಚರ್ ಮಾಡೋಕ್ಕೆ. ಸೊ ಅದೇ ರೀತಿನೇ ಇವತ್ತು ನೀವು ಎಲ್ಲ ರೀತಿ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಏನು ಒಂದು ದೊಡ್ಡ ಮೂಮೆಂಟ್ ಬಂದಿತ್ತು ಅದೇ ಥರ ಇರುತ್ತೆ ಅಂತ. ನೀವು 45 ಪಾಯಿಂಟ್ಗಳ ಟ್ರೇಡನ್ನು ತಗೊಳಕ್ಕೆ ಕಲಿಬೇಕು ಆಪ್ಷನ್ ಬೈಯರ್ಸ್. ಇಲ್ಲ ಅಂತಂದರೆ ನಿಮ್ಗೆ ಏನಾಗುತ್ತೆ, ಸ್ಟಾಪ್ ಲಾಸ್ಗಳು ಹಿಟ್ ಆಗಿರುತ್ತೆ. ಸ್ವಲ್ಪ ಇವತ್ತೊಬ್ರು ಚೆನ್ನಾಗಿ ಮೆಸೇಜ್ ಮಾಡಿದ್ದಾರೆ, ನೀವು ತುಂಬ ಸ್ಮಾರ್ಟ್ ಎಕ್ಸಿಕ್ಯೂಷನ್ ಅಂತ ಬೇಕಾಗುತ್ತೆ. ಟೈಮಿಂಗ್ ದ ಮಾರ್ಕೆಟ್ ಅಂತ ಹೇಳ್ತೀನಲ್ಲ ನೋಡಿ, ಅದು ಇನ್ವೆಸ್ಟಿಂಗಲ್ಲಿ ಟೈಮಿಂಗ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತೀವಿ. ಆದರೆ ಟ್ರೇಡಿಂಗಲ್ಲಿ ಎಸ್ಪೆಷಲಿ ನೀವು ಆಪ್ಷನ್ ಬೈಯರ್ಸ್ ಆದರೆ ನೀವು ಯಾವ ಟೈಮಲ್ಲಿ ಎಂಟ್ರಿ ತೊಗೊತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಇದನ್ನ ಸುಮಾರು ಸಲ ಹೇಳಿದ್ದೀನಿ. ಹೆಲ್ಪ್ ಆಗಬೇಕು ಅಂತಂದರೆ ಮೈಂಡ್ಫುಲ್ಲು ಟ್ರೇಡ್ ಟೂಲ್ಸ್ ಇದೆರಡೂ ನೀವು ಆಪ್ಷನ್ ಬೈಯರ್ಸ್ ನೀವು ನೋಡಲೇಬೇಕು. ಸೊ ಓವರಾಲ್ ನೋಡೋದಾದರೆ ನಿಮಗೆ ಇಲ್ಲಿ ಇವತ್ತು ಕ್ಲೀನಾಗಿ ಒಂದು ಟ್ರೆಂಡ್ ಲೈನ್ ಎಸ್ಟಾಬ್ಲಿಷ್ ಆಗಿದೆ. ಸೊ ಸಿ ಎ ತೊಗೊಳಕ್ಕೆ ಆಗ್ತಾ ಇಲ್ಲ. ಬೆಳಗ್ಗೆ ಮೂವ್ ಆಯಿತು ಅಂದರೆ ಅದಾದಮೇಲೆ ನಿಮಗೆ ಒಂದು ನೆಗೆಟಿವ್ ಟ್ರೇಡೇ ಬಂತು. ಆದರೆ ಲಾಸ್ಟಿಗೆ ಒಂದು ಹ್ಯಾಮರ್ ಬಂದಮೇಲೆ ಇಲ್ಲಿ ಮೇಲ್ಗಡೆ ಹೋಯಿತು ನೋಡಿ. ಇಲ್ಲಿ ಈ ಥರ ದಿನದಲ್ಲಿ ಒಂದು ಡೌನ್ ಟ್ರೆಂಡ್ ಬಂದಿದೆ, ಒಂದು ಹ್ಯಾಮರ್ ಬರ್ತಿದೆ ಅಂದರೆ ನಮಗೆ ಬಂಗಾರದ ಲೆವೆಲ್, ಅದು ಒಳ್ಳೆ ಲೆವೆಲ್ ಹತ್ರ ಬರ್ತಾ ಇದೆ ಅಂತಂದರೆ ಯಾರಾದರೂ ಪಿ ಪೊಸಿಷನ್ ಇದ್ರೆ ಅಂದರೆ ನೀವು ಇಲ್ಲಿ ಎಕ್ಸಿಟ್ ಮಾಡ್ಕೋಬೇಕು. ಸಿ ಪೊಸಿಷನ್ ತಗೋಬೇಕಾ ನೋಡಿ, ಇದೇ ನೀವು ಕನ್ಫ್ಯೂಸ್ ಮಾಡ್ಕೊಳೋಂಥದ್ದು. ಸಿ ಪೊಸಿಷನ್ಗಳು ತೊಗೊಂಡ್ರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ, ಫುಲ್ ಚೇಂಜ್ ಆಗೋಗ್ಬಿಡುತ್ತೆ. ಇಲ್ಲ, ಇಮಿಡಿಯೇಟ್ ಸ್ವಿಂಗ್ ಏನಿದೆ ದಿನದಲ್ಲಿ ನಾನು ಏನು ಹೇಳ್ತಾ ಬರ್ತೀನಿ, ಇದೊಂದು ಸ್ವಿಂಗ್ ಆಗಿದೆ, ಇದೊಂದು ಸ್ವಿಂಗ್ ಆಗಿದೆ, ನೆಕ್ಸ್ಟ್ ಇದೊಂದು ಸ್ವಿಂಗ್ ಆಗಿದೆ, ಇದೊಂದು ಸ್ವಿಂಗ್ ಆಗಿದೆ ನೋಡಿ, ಇಲ್ಲೊಂದು ಸ್ವಿಂಗ್ ಆಗಿದೆ, ಆಮೇಲೆ ಈ ಸ್ವಿಂಗ್ ಬರ್ತಾ ಇದೆ. ಸೊ ಇಲ್ಲಿಂದ ಹ್ಯಾಮರ್ ಬಂದ್ರೂ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಇದೇ ಆಗಿರಬೇಕು. ಇದು ಆಗಿದೆ, ಓಕೆ, ವೆಲ್ ಆ್ಯಂಡ್ ಗುಡ್. ಬಟ್ ಇಲ್ಲಿ ನೋಡಿ ಎಷ್ಟು ಡೋಜ್ಗಳು ಮಾಡ್ಕೊಂಡಾಗಿದೆ. ಸೊ ಇದು ಹೀಗೆ ಉಳಿಬೋದಾಗಿತ್ತು, ಕೆಳಗಡೆ ಬರ್ಬೋದಾಗಿತ್ತು, ಏನು ಬೇಕಾದ್ರೂ ಆಗ್ಬೋದಿತ್ತು. ಹ್ಯಾಮರ್ ಬಂದರೆ 2-3 ಕ್ಯಾಂಡಲ್ ಅಷ್ಟೇ, ಅದ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡಿಬಿಡಿ. ಅಂದರೆ ಹಳೆ ಸ್ವಿಂಗ್ ಎಲ್ಲಿರುತ್ತೋ ಅಲ್ಲಿ ನೀವು ಎಕ್ಸಿಟ್ ಮಾಡ್ಕೋಬೇಕು. ಬಟ್ ಇದೇನು ಕಮ್ಮಿ ಅಂತ ಅಂದ್ಕೊಂಡಿರ 42,100 ಅಥವಾ ನೀವು ಸಿನೇ ನಿಫ್ಟಿನಲ್ಲೇ ನೋಡೋದಾಗಿದ್ರೆ 17 ರೂಪಾಯಿ 20 ರೂಪಾಯಿ ಆ ಚಿಲ್ಲರೆ ನಡೀತಾ ಇರುತ್ತೆ. ಇವತ್ತು ಯಾರಾದರೂ 18,600 ಆ ಥರದ್ದೆಲ್ಲ ನೋಡಿದ್ದೀರಿ, 17,600 ನಿಮಗೆ 17 ರೂಪಾಯಿ, ಯಾಕೆಂದರೆ ಅದು ಔಟ್ ಆಫ್ ದ ಮನಿನೇ ಆಗಿರುತ್ತೆ. 17,590 ನಡೀತಿದ್ದಾಗ ನಿಮಗೆ 16 ರೂಪಾಯಿ 17 ರೂಪಾಯಿ ನಡೀತಾ ಇರುತ್ತೆ. 25 ರೂಪಾಯಿ 30 ರೂಪಾಯಿ ತನಕ ಹೋಗುತ್ತೆ ನಿಮಗೆ. ಅಂದರೆ ನಿಮಗೆ ರಿಸ್ಕ್ ರಿವಾರ್ಡ್ ನೋಡಿ ಅಲ್ಲಿ ಎಷ್ಟಾಯಿತು ಅಂತ. ನಿಮಗೆ ಆಲ್ರೆಡಿ ಒಳ್ಳೆ ಪ್ರಾಫಿಟ್ ಮಾಡಿದ್ದೀರಾ ಅಂದರೆ ಲೆಟ್ಸೇ ನೀವು ಒಂದು 3,000 ಪ್ರಾಫಿಟ್ ಮಾಡಿದ್ದೀರಾ ಅಂತ ಅನ್ಕೋಣ. ದಿನದ ಸ್ಟಾರ್ಟಿಂಗಲ್ಲಿ 3,000 ಪ್ರಾಫಿಟ್ ಮಾಡಿದರೆ ನೀವು 17 ರೂಪಾಯಿ ಒಂದು ಲಾಟಲ್ಲಿ ನಡೀತಾ ಇದೆ ಅಂದರೆ 17 × 50 ಅಂತಂದರೆ ನಿಮಗೆ 850 ರೂಪಾಯಿ ಬಿತ್ತು. ಸೊ 850 ರೂಪಾಯಿ ನೀವು ರಿಸ್ಕ್ ತೊಗೊತಾ ಇದ್ದೀರಾ ಅಷ್ಟೇ. ನಿಮ್ಗೆ 3,000 ರೂಪಾಯಿ ಪ್ರಾಫಿಟ್ ಬಂದಿದೆ, ಅದರಲ್ಲಿ ರಿಸ್ಕ್ ತೊಗೊತಾ ಇದ್ದೀರಾ. ಸೊ ರಿಸ್ಕ್ ರಿವಾರ್ಡ್ ಎಷ್ಟಿದೆ ನಿಮಗೆ, ಆಯಿತು 10 ರೂಪಾಯಿ ಮೇಲೆ ಹೋಯಿತು ಅಂತಂದ್ರೂ ನಿಮಗೆ ಎಷ್ಟಾಯಿತು, 50 × 10 ಅಂದರೆ 500 ರೂಪಾಯಿ ಲಾಭ. ನಿಮಗೆ ಆಲ್ಮೋಸ್ಟ್ ನಿಮಗೆ 1:1ಗಿಂತನೂ ಜಾಸ್ತಿನೇ ಇರುತ್ತೆ. ಇಲ್ಲಿ 1:1 ಆಗೋ ತನಕ ಕಾಯ್ತೀರಾ, ಫುಲ್ ಕೆಳಗಡೆ ಬೀಳೋ ತನಕ ಕಾಯ್ತೀರಾ. ಇಲ್ಲ ನಿಮಗೆ ಆಗ್ತಾ ಇಲ್ಲ, ವರ್ಕೌಟ್ ಆಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ ಅಂದರೆ ಇಲ್ಲೇ ಎಕ್ಸಿಟ್ ಮಾಡಿರ್ತೀರಾ. ಸೊ ನಿಮ್ಮ ಸ್ಟಾಪ್ ಲಾಸ್ 17 ರೂಪಾಯಿ ಇದೆ ಅಂದರೆ ನೀವು ಮ್ಯಾಕ್ಸಿಮಮ್ 10 ರೂಪಾಯಿ ನಿಮ್ಮ ಸ್ಟಾಪ್ ಲಾಸ್ ಆಗಿರ್ಬೋದು. 10 ರೂಪಾಯಿ ಆ ಹ್ಯಾಮರ್ ಲೋನೇ ನಿಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ಅದಕ್ಕೆ ಹೇಳೋದು ನೋಡಿ, ಕ್ಯಾಂಡಲ್ ಸ್ಟಿಕ್ನ ನೀವು ಅಭ್ಯಾಸ ಮಾಡ್ತಾ ಹೋದರೆ ನಿಮಗೆ ಬೆಸ್ಟ್ ಎಂಟ್ರಿ ಅಂತ ಕೊಡೋದು ಕ್ಯಾಂಡಲ್ ಸ್ಟಿಕ್. ಅರ್ಲಿ ಕನ್ಫರ್ಮೇಷನಲ್ಲಿ ನಿಮಗೆ ಬೇಗ ಎಂಟ್ರಿ ಸಿಗುವಂಥದ್ದು, ಫುಲ್ ಯುಟಿಲೈಸೇಷನ್ ಮಾಡ್ಕೊಳಕ್ಕೆ ನಿಮಗೆ ಕ್ಯಾಂಡಲ್ ಸ್ಟಿಕ್ಕಿಂದ ಸಾಧ್ಯ. ಹಾಗಾಗಿ ಕ್ಯಾಂಡಲ್ ಸ್ಟಿಕ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ಬ್ಯಾಂಕ್ ನಿಫ್ಟಿ ನಾನು ಆಲ್ರೆಡಿ ಹೇಳಿದ್ದೀನಿ, ಅದೇ ರೀತಿ ಲೆವೆಲ್ಸ್ ನೋಡಿಕೊಂಡು ನಾಳೆ ಟ್ರೇಡ್ ಮಾಡಿ 42,100 ಬ್ರೇಕ್ ಆದರೆ 42,000, ನೆಕ್ಸ್ಟ್ 41,883 ಈ ಥರನೇ ನೀವು ಟ್ರೇಡ್ ಮಾಡ್ತಾ ಹೋಗಬೇಕು. ಅನ್ಲೆಸ್ ನಾವು ಆ ದೊಡ್ಡ ರೇಂಜ್ ಏನಿದೆ ಇದನ್ನು ಬಿಟ್ಟು ಆಚೆ ಬರೋ ತನಕ ಇದೇ ಝೋನಲ್ಲೇ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಜೊತೆಗೆ ಫಿನ್ ನಿಫ್ಟಿನಲ್ಲಿ ನೋಡೋದಾದರೆ ಫಿನ್ ನಿಫ್ಟಿ ನೋಡಿ, ಇದು ಯಾಕೋ ಅದೇ ಹೇಳಿದ್ನಲ್ಲ, ಲೋಡ್ ಆಗೋದಿಲ್ಲ. ಇರಲಿ ನೋಡೋಣ, ಇದರಲ್ಲಿ ನೋಡೋಣ. ಸೊ ಫಿನ್ ನಿಫ್ಟಿನಲ್ಲಿ ಒಂದು ಶಾರ್ಪ್ ಮೂವ್ಮೆಂಟ್ ಬರೋದು ಈಗಲೂ ಕೂಡ ಬಾಕಿ ಇದೆ. ಇಲ್ಲಿ ನೋಡಿ, ನಾನು ಮೊನ್ನೆ ಏನು ಹೇಳಿದೆ, ನಿಮ್ಗೆ ಒಂದು ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡಿದೆ. ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡಿ ಬ್ರೇಕ್ಔಟ್ ಆಯಿತು ಅಂದರೆ ಒಂದು ಒಳ್ಳೆ ಮೂವ್ಮೆಂಟ್ ನೋಡಿ. ಇಲ್ಲಿ ಎಷ್ಟಿದೆಯೋ ಅಷ್ಟು ದೊಡ್ಡ ಮೂವ್ಮೆಂಟ್ ನಿಮಗೆ 3-4 ಬಾರಲ್ಲಿ ಇಲ್ಲಿ ಬಂದಿದೆ. ಸೊ ಇದನ್ನೇ ನಾನು ಹೇಳೋಂಥದ್ದು. ಅದೇ ರೀತಿ ಇವಾಗ ವಾಪಸ್ ಮತ್ತೆ ಇದೇ ಝೋನಲ್ಲಿ ಬಂದು ಒದ್ದಾಡ್ತಾ ಇದ್ದೀವಿ. ಈ ಝೋನಲ್ಲಿ ಏನಾದರೂ ನಾವು ಬ್ರೇಕ್ ಆಯಿತು ಅಂತಂದರೆ ದೊಡ್ಡ ಫಾಲ್ ಬರೋ ಸಾಧ್ಯತೆ ಇರುತ್ತೆ. ಅವಾಗ ನಾವು ಈ ಝೋನ್ ಏನಿದೆಯಲ್ಲ ಕೆಳಗಡೆ 18,660 ಈ ಝೋನ್ ತನಕ ಬಂದು ಟೆಸ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಇದೇ ಝೋನಲ್ಲಿ ಓಡಾಡ್ತಾ ಇದೆ. ಬ್ಯಾಕ್ ಡ್ರಾಪಲ್ಲಿ ಒಂದು ಡೌನ್ ಟ್ರೆಂಡ್ ಕಾಣಿಸ್ತಾ ಇದೆ. ನೋಡೋಣ ಇದು ವಾಪಸ್ ಕೆಳಗಡೆ ಬರುತ್ತಾ ಏನಾಗುತ್ತೆ ಅಂತ. ಬಟ್ ಸದ್ಯದ ಮಟ್ಟಿಗೆ ನೀವೇನು ಹೇಳೋಕ್ಕಾಗೋದಿಲ್ಲ. ಈ ಝೋನಲ್ಲಿ ಫಿನ್ ನಿಫ್ಟಿ ಟ್ರೇಡರ್ಸ್ ನೀವು ಹುಷಾರಾಗಿ ಟ್ರೇಡ್ ಮಾಡಬೇಕು. ಮಂಗಳವಾರ ಎಕ್ಸ್ಪೈರಿ, ಬಟ್ ಹೇಳಿದೆ ಅಷ್ಟೇ. ಸೊ ಏಷ್ಯನ್ ಪೇಂಟ್ಸ್ ನೆನ್ನೆ ಹೇಳಿದ್ವಿ, ಅದೇ ರೀತಿ ಆಗ್ತಾ ಇದೆ, ಅಲ್ಲೇ ಇದೆ. ನೋಡೋಣ ಏನಾಗುತ್ತೆ ಅಂತ. ಒನ್ ಡೇ ಕ್ಯಾಂಡಲಲ್ಲಿ ನಾನು TCS ಬಗ್ಗೆ ಕೇಳಿದ್ರಿ, ಒಬ್ಬರು ಹೇಳಿದ್ದೀನಿ 2,930 ಲೆವೆಲ್ ಅಂತ. ಡಿ ವಿ ಸ್ಲ್ಯಾಬ್ಸ್ ಬಗ್ಗೆ ನೀವು ನೋಡೋದಾದರೆ 2 ದಿನದ ಏನು ಮೂವ್ಮೆಂಟ್ ಬಂದಿತ್ತು ಆಲ್ಮೋಸ್ಟ್ ಅದನ್ನು ಕ್ಯಾಪ್ಚರ್ ಮಾಡೋ ಥರದ್ದು ಒಂದು ಸೆಲ್ಲಿಂಗ್ ಬಂದಿದೆ ಇವತ್ತು. ಸೊ ಈ ಝೋನಲ್ಲಿ ತುಂಬ ಇಂಪಾರ್ಟೆಂಟ್ ಇದು ಯಾವ ರೀತಿ ಇಲ್ಲಿ ವೆಯ್ಟ್ ಮಾಡುತ್ತೆ ಅಂತ. ಇಲ್ಲಿ ವೆಯ್ಟ್ ಮಾಡಿ ನಮ್ಗೆ ಬ್ರೇಕ್ ಕೊಟ್ಬಿಟ್ರೆ ನೋಡಿ, ಯಾಕೆಂದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಝೋನ್ ನಾನು ನಿನ್ನೆ ಹೇಳೋಗಿದ್ದೆ ನಿಮಗೆ. ಈ ಬಸ್ ಸ್ಟ್ಯಾಂಡ್ ಝೋನ್ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಯಾಕೆಂದರೆ ಎಸ್ಪೆಷಲಿ ಒಂದು ಟ್ರೆಂಡ್ ಚೇಂಜ್ ಆಗಿದೆ ಅಂದರೆ ಇದನ್ನು ನಾವು ಕ್ಲೀನಾಗಿ ಆರಾಮಾಗಿ ಮುರ್ಕೊಂಡು ಹೋಗಬೇಕಾಗಿತ್ತು. ಬಟ್ ಇದರೊಳಗಡೆ ಎಂಟ್ರಿ ಏನೋ
ನಾವು ಮಾಡಿದ್ದೀವಿ, ಆದರೆ ಇಲ್ಲಿ ಇನ್ನೂ ಕೂಡ ಅಲ್ಲೇ ರೀತಿ ಪಾಸ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ನೋಡೋಣ, ಈ ಮಾರಬಾಜು ಕ್ಯಾಂಡಲ್ ಬಂದಿರೋದ್ರಿಂದ ಇದು ನಾಳೆ ಯಾವ ರೀತಿ ಆಗುತ್ತೆ ಅಂತ ನೋಡಬೇಕು. ಈ ಝೋನನ್ನು ಬಿಟ್ಟು ಒಳಗಡೆ ಬಂತು ಅಂತಂದರೆ ಮತ್ತೆ ನಾವು ಸ್ಟಾಕ್ ವೀಕ್ ಆಗುತ್ತೆ, 3040 ಈ ಝೋನ್ ತನಕ ಬಂದು ಟ್ರೇಡ್ ಮಾಡ್ಬೋದು. ಬಟ್ ಈ ಝೋನಲ್ಲೇ ನಮಗೆ ಸಪೋರ್ಟ್ ತೊಗೊಂಡು ಇಲ್ಲೇ ಒಂದು ಸ್ವಲ್ಪ ಹಾಲ್ಟ್ ಮಾಡಿ ಮತ್ತೆ ಬ್ರೇಕ್ಔಟ್ ಕೊಟ್ಟರೆ 3600 ನಾವು ಟಾರ್ಗೆಟ್ ಮಾತಾಡ್ಕೊಂಡಿದ್ವಿ, ಅದು ನಮಗೆ ನೋಡಲಿಕ್ಕೆ ಸಿಗ್ಬೋದು. ಇಲ್ಲಿ ಏನಾಗಿರ್ಬೋದು ಅಂತಂದರೆ ಇಲ್ಲಿಂದ ಯಾರಾದರೂ ಎಂಟ್ರಿ ಮಾಡಿರ್ತಾರಲ್ಲ ಪೊಸಿಷನ್, ಅವರು ಇವತ್ತು ಪ್ರಾಫಿಟ್ ಬುಕ್ಕಿಂಗ್ನ ಮಾಡ್ಕೊಂಡಿರ್ಬೋದು. ಅದೇ ರೀತಿ UPL ಅಲ್ಲಿ ಒಂದು ತಪ್ಪು ಮಾಹಿತಿ ಹೇಳಿದ್ದೀನಿ ನಿಮಗೆ. ಏನು ಹೇಳಿದೆ ನಾನು, ನಿಫ್ಟಿ 50ಇಂದ 100 ಸ್ಟಾಕ್ ಇದು ಅಂತ ಹೇಳ್ಬಿಟ್ಟಿದ್ದೀನಿ ಮೊನ್ನೆ ಸ್ಟಾಕ್ಸ್ ಟು ಬೈ ಮಾತಾಡಿದಾಗ. ಆದರೆ ಇದು ನಿಫ್ಟಿ 50 ಭಾಗನೇ ಆಗಿದೆ. ಇದರಲ್ಲೂ ನೋಡಿ ಸ್ಟ್ರಾಂಗ್ ಕನ್ಸಾಲಿಡೇಷನ್ ಸ್ಕ್ವೀಸ್ ಆಗ್ತಾನೇ ಬರ್ತಾ ಇದೆ. ಇಲ್ಲಿ ಇದು ಟ್ರ್ಯಾಕ್ ಮಾಡ್ತಾ ಇರಿ, ಈ ವರ್ಟೆಕ್ಸಲ್ಲಿ ಯಾವಾಗ ನೀವು ಬ್ರೇಕ್ಔಟ್ ಕೊಡುತ್ತೋ ಆವಾಗ ನೀವು ಎಂಟ್ರಿ ಮಾಡಿದ್ರೆ ಅಥವಾ ಬ್ರೇಕ್ ಡೌನ್ ಆದಾಗ ನೀವು ಎಂಟ್ರಿ ಮಾಡಿದ್ರೆ ಒಳ್ಳೆ ಟ್ರೇಡ್ ಸಿಗುತ್ತೆ. ನನ್ನ ಪ್ರಕಾರ ಇದು ಬ್ರೇಕ್ಔಟೇ ಆಗುತ್ತೆ ಅಂತ ಅನಿಸ್ತಾ ಇದೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಚಾರ್ಟ್ ಪ್ಯಾಟರ್ನು. ಅದೇ ರೀತಿಯಾಗಿ ಟಾಟಾ ಮೋಟರ್ಸ್ ಇವಾಗ ಟಾಪ್ ಗೇನರ್ 480 ನೋಡಿ, ಮೊನ್ನೆ ಮಿಸ್ ಮಾಡಿದೆ. ನನಗೆ 480 ಟಾರ್ಗೆಟ್ ಅಂತ ಹೇಳಿದ್ದು 480 ಮೊನ್ನೆ ಬಂದಿತ್ತು. ಸೊ ಎಕ್ಸಿಟ್ ಮಾಡೋರು ಇಲ್ಲಿಂದ ಎಂಟ್ರಿ ಮಾಡ್ಕೊಂಡವ್ರು ಖಂಡಿತ ನೀವು ಎಕ್ಸಿಟ್ ಮಾಡ್ಬೋದು. ನಾವು ಯಾವಾಗ ಮಾತಾಡಿದ್ದನ್ನ 420 ಲೆವೆಲ್ ಈ ಲೆವೆಲಲ್ಲಿ ಅಲ್ವಾ. ಸೊ ಇಲ್ಲಿಂದ ಎಂಟ್ರಿ ಮಾಡಿದವರು ನೀವು ಖಂಡಿತ ಎಕ್ಸಿಟ್ ಮಾಡ್ಕೊಂಡಿರ್ಬೋದು. ಇಲ್ಲ ಹೊಸದಾಗಿ ಆ್ಯಡ್ ಮಾಡ್ಕೊಂಡ್ರೆ ಈ ಝೋನಲ್ಲೆಲ್ಲ ಆ್ಯಡ್ ಮಾಡ್ಕೊಂಡಿರೋರು ಹೋಲ್ಡ್ ಮಾಡಿ 495-500 ಲೆವೆಲ್ನ ನಾವು ಟಾರ್ಗೆಟ್ ಮಾಡೋಂಥ ಸಾಧ್ಯತೆ ಇದೆ. ಅಫ್ಕೋರ್ಸ್ ಆಟೋ ಸೆಕ್ಟರ್ ಈ ವರ್ಷದ ಫೇವ್ರೇಟ್ ಸೆಕ್ಟರ್, ಬಟ್ ಒಂದು ಒಳ್ಳೆ ರ್ಯಾಲಿ ಆಗಿದೆ ಅಲ್ವಾ. ಇಲ್ಲೊಂದು ಸ್ವಲ್ಪ ಪಾಸ್ ಆಗೋದು ತುಂಬ ಇಂಪಾರ್ಟೆಂಟ್. ಈ ಝೋನಲ್ಲಿ 460 ಲೆವೆಲಲ್ಲಿ ಪಾಸ್ ಆಗಿ ಮತ್ತೆ ನಾವು ಮೇಲ್ಗಡೆ ಹೋದರೆ ಒಳ್ಳೆ ಟ್ರೇಡರ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ FMCG ಸೆಕ್ಟರಲ್ಲಿ ಹಿಂದೂಸ್ತಾನ್ ಯೂನಿಲಿವರ್ ನೋಡಿ, ಹಿಂದೂಸ್ತಾನ್ ಯೂನಿಲಿವರು 2450 ಲೆವೆಲ್ ಹತ್ತಿರ ಬರ್ತಾ ಇದೆ. ಇಲ್ಲಿ ಬಂದರೆ ನೀವು 2450ರಿಂದ 2400 ದಯವಿಟ್ಟು ಅಕ್ಯುಮುಲೇಟ್ ಮಾಡ್ಕೊಡಿ. ಯಾರ ಹತ್ರ ಪೋರ್ಟ್ಫೋಲಿಯೋದಲ್ಲಿ ಇಲ್ಲವೇ ಇಲ್ಲ ಅಂದರೆ ನೀವು ಖಂಡಿತವಾಗ್ಲೂ ಒಳ್ಳೆ ಪ್ರಮಾಣದಲ್ಲಿ ನೀವು ಅಕ್ಯುಮುಲೇಟ್ ಮಾಡ್ಕೋಬೋದು. ಆಲ್ರೆಡಿ ಯಾರಾದರೂ ಪೋರ್ಟ್ಫೋಲಿಯೋ ಇದ್ದೀರಾ ಅಂದರೆ ನಮ್ಮ ಚಾನಲ್ 1900 ಲೆವೆಲಲ್ಲಿ 2 ಸಲ ಅಕ್ಯುಮುಲೇಟ್ ಮಾಡ್ಕೊಂಡಿದ್ವಿ. ಆ ಝೋನಲ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡವರು ಇಲ್ಲಿಂದ ನೀವು ಶುರು ಮಾಡ್ಬೋದು. 2400 ಲೆವೆಲಲ್ಲಿ ಸಣ್ಣ ಪ್ರಮಾಣದಲ್ಲಿ ನೀವು ಶುರು ಮಾಡ್ಬೋದು. ಇಲ್ಲಿ ಏನಾದರೂ 2400 ಒಂದು ಪಾಸ್ ಮಾಡಿಟ್ಟು ಮತ್ತೆ ಬ್ರೇಕ್ಔಟ್ ಆಯಿತು ಅಂತಂದರೆ ನಮಗೆ ಒಂದು ಆಲ್ ಟೈಮ್ ಹೈ ಕಡೆ ಹೋಗೋ ಸಾಧ್ಯತೆ ಕಾಣಿಸ್ತಾ ಇದೆ ಹಿಂದೂಸ್ತಾನ್ ಯೂನಿಲಿವರಲ್ಲಿ. ಸೊ ನೋಡೋಣ, 2450 ಕೆಳಗಡೆ ನೀವು ಹತ್ತಿರಕ್ಕೆ ಬಂದಿದೆಯಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಳ್ಳೆ ಸ್ಟಾಕು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾಗಿರೋಂಥ ಸ್ಟಾಕು ನೋಡಿ. ಕೋವಿಡ್ ಆದಮೇಲೆ ನೀವು 2017ರಿಂದ ಈ ಸ್ಟಾಕಿಂದ ಗತಿ ನೋಡ್ತಾ ಬನ್ನಿ ಯಾವ ರೀತಿಯಾಗಿ ಮೇಲಕ್ಕೆ ಹೋಗಿದೆ ಅಂತ. ಇಲ್ಲಿ ಒಂದು ಕರೆಕ್ಷನ್ ಆಗಿದ್ಬಿಟ್ರೆ ಕೋವಿಡಲ್ಲಿ, ಅದಾದಮೇಲೆ ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾ ಇದೆ. ಇಲ್ಲಿ ಒಂದು ಮಚ್ ನೀಡೆಡ್ ಪಾಸ್ ಆಗ್ತಾ ಇದೆ. ಈ ಪಾಸಿಂದ ನಮಗೆ ಬ್ರೇಕ್ ಡೌನ್ ಆಯಿತು ಅಂತಂದರೆ ನಾವು ಮತ್ತೆ 2200 ಲೆವೆಲ್ ನೋಡೋಕ್ಕೆ ಬಿಡ್ಬೋದು. ಬಟ್ 2450-2400 ಲೆವೆಲಿಂದ ನೀವು ಇದನ್ನ ಖಂಡಿತವಾಗ್ಲೂ ಅಕ್ಯುಮುಲೇಟ್ ಮಾಡ್ಕೋಬೋದು. ಅಲ್ಲಿಂದ ನಮಗೆ ಮತ್ತೆ ಒಂದು ಬ್ರೇಕ್ಔಟ್ ಕೊಟ್ಟರೆ ಅದು ಆಲ್ ಟೈಮ್ ಹೈ 3000 ಏನಿದೆ ಅಲ್ಲಿಗೆ ಹೋಗೋಕ್ಕೆ ಸಿಗುತ್ತೆ ಅಂತ ಅನಿಸುತ್ತೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023ರ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಮಾಡಿಸಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.